ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ರೀತಿಯಾಗಿ ಬುದ್ಧಿಯನ್ನ ಆತ್ಮನ ಉದ್ಧಾರಕ್ಕೋಸ್ಕರ ನಾವು ಬಳಸಬೇಕು. ಆತ್ಮ ಬುದ್ಧಿಗಿಂತಲೂ ಪರ ಅಂತ ಇದನ್ನು ನಾವು ತಿಳಿದುಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಾವು ಬುದ್ಧಿಯನ್ನು ಉಪಯೋಗಿಸಿ ಆತ್ಮನನ್ನ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು, ಅವನನ್ನ ನಿಯಂತ್ರಿಸಬೇಕು ಮತ್ತು ಇಂದ್ರಿಯಗಳನ್ನು ನಾವು ನಿಯಂತ್ರಿಸಬೇಕು. ಅದರಿಂದ ನಾವು ಸರಿಯಾದ ಗತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನೆ ಹಿಮಂತರತೋ ಮಾರ್ಗಶಿರ ಮಾಸಿ ಕೃಷ್ಣ ಪಕ್ಷೆ. ಇಂದು 18ನೇ ತಾರೀಕು ಚತುರ್ದಶಿ ತಿಥಿ ಮತ್ತು ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರದ ಅಧಿಪತಿ ಶನೀಶ್ವರ. ಆದ್ದರಿಂದ ಇವತ್ತು ಎಲ್ಲ ಚಟುವಟಿಕೆಗಳಲ್ಲೂ ಸ್ವಲ್ಪ ತಡೆ ಇರುತ್ತೆ, ನಿಧಾನವಾಗಿ ಆಗುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಬೇರೆಯವರಿಂದ ಸಹಕಾರ ಇಲ್ಲ, ಡಿಪ್ರೆಸಿವ್ ಥಾಟ್ಸ್ ಇರುತ್ತೆ. ಆದ್ದರಿಂದ ಇವತ್ತು ಧ್ಯಾನಾದಿಗಳಿಂದ ಸಮಯವನ್ನು ಕಳೆಯಬೇಕು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಎಲ್ಲ ರೀತಿಯಲ್ಲೂ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಮುನ್ನಡೆ ಸಾಧಿಸ್ತೀರಿ, ಜಯ ಪ್ರಾಪ್ತಿಯಾಗತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ, ಆರೋಗ್ಯ ಸರಿಯಾಗಿದೆ. ಕರ್ಕ ರಾಶಿಯವರಿಗೆ ಇಂದು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ, ದಾಂಪತ್ಯದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಕಿರಿಕಿರಿಯಾಗೋದಿದೆ. ಪೇಷನ್ಸ್ ಮುಖ್ಯವಾಗುತ್ತೆ ಮತ್ತು ಇಂದು ಶಾರ್ಟ್ ಟೆಂಪರ್ ಬೇಡ. ಸಿಂಹ ರಾಶಿಯವರಿಗೆ ಆಸ್ತಿ ಪಾಸ್ತಿ ವಿಚಾರ, ನೀವು ವಾಸ ಮಾಡುವಂತಹ ಮನೆಯಲ್ಲಿ ಇವತ್ತು ಕಿರಿಕಿರಿ, ಈ ಮನೆಯಲ್ಲಿ ಯಾಕಾರ ಇದೀನೋ ಅನ್ನುವಂತಹ ಭಾವನೆ ಒಂದು ಬರಬಹುದು. ನಾಳೆಗೆ ಎಲ್ಲವೂ ಸರಿ ಹೋಗುತ್ತೆ. ಕೋರ್ಟ್ ಮ್ಯಾಟರ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಇತ್ಯಾದಿಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಎಲ್ಲ ರೀತಿಯಲ್ಲಿ ಇವತ್ತು ಜಯ. ತುಲಾ ರಾಶಿಯವರಿಗೆ ಸಾಂಸಾರಿಕ ಚಟುವಟಿಕೆಗಳಲ್ಲಿ ನೆಮ್ಮದಿ ಪ್ರಾಪ್ತಿ, ಮನಸ್ಸಿಗೆ ಜಯ ಮತ್ತು ಸಂಸಾರದಲ್ಲಿ ಇವತ್ತು ನಿಮಗೆ ಸಂತೋಷ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದಿರೋದ್ರಿಂದ ಹಿಂದಿನ 4-5 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ವ್ಯಾಕುಲತೆ ಇವತ್ತು ಮಾಯವಾಗಿ ಆರೋಗ್ಯ ಸುಧಾರಣೆ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಖಂಡಿತವಾಗಲೂ ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ ಪ್ರಾಪ್ತಿ. ಕುಂಭ ರಾಶಿಯವರಿಗೆ ಇಂದು ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಬೇಕಾಗತ್ತೆ. ಆದರೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗಿ ಅದರಲ್ಲಿ ಯಶಸ್ಸು ಕಾಣೋದ್ರಿಂದ ಹೇಗೋ ನಡೆದುಕೊಂಡು ಹೋಗುತ್ತೆ. ಮೀನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಮುಖ್ಯವಾದಂತಹ ವಿಚಾರಗಳಲ್ಲಿ ಇಂದು ನೀವು ನಿರ್ಧಾರಗಳನ್ನು ಮಾಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮನನ ಶ್ರವಣ ಮಾಡೋದನ್ನ, ಲೇಖನ ಮಾಡೋದನ್ನ ಮರಿಬೇಡಿ. ಒಂದು ಶ್ಲೋಕ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದನ್ನ ನೀವು ಬರೆದಿಟ್ಕೊಳ್ಳಿ, ಅದನ್ನು ದಿನ ಒಂದು ಸಾರಿನಾರು ಹೇಳ್ಕೊಳ್ಳಿ. ಜನ್ಮಾಂತರದ ಪಾಪ ನಾಶವಾಗುತ್ತೆ. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ವಿಜಯತೆ.